ಏನ್ ಬದಲಾವಣೆ ಆಗೈತ್ರಿ ಇದ್ರೊಳಗ? ನಮಗ ಕಾಳ ಸಣ್ಣ ಐತ್ರಿ, ಸಣ್ಣ ಇದ್ದಾಗ ಜಾಸ್ತಿ ಓಟ್ ಮಾತಾಡ್ರಿ. ಹಾ ರೀ, ಒಂದ್ ಕಾಳ ಸಣ್ಣ ಐತ್ರಿ, ಸಣ್ಣ ಇದ್ದಾಗ ಸ್ವಲ್ಪ ನಾವ್ ಅದನ್ನ ಔಷಧ ಬಿಡೋದ್ರಿಂದ ಕಾಳ ಫರ್ಕ್ ಆಯ್ತು. ಯಾರು ಹೇಳಿದ್ರಿ ನಿಮಗೆ ಫಸ್ಟ್ ಟೈಮ್? ನೀವ ಸರ್ ಹೇಳ್ರಿ. ನಾವು ನಿಮ್ ಹೊಲಕ್ಕೆ ಬಂದಿದ್ದೆವು. ಹಾ, ಹಾ. ನೀವು ಮೊದಲು ನಾವು ಮಾಡಿದೇವ್ ಸರ್, ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರಿ. ಹಾ. ರಿಸಲ್ಟ್ ಬಂದಿಲ್ಲ ಸರ್ ಅಂತ ಹೇಳಿದ್ರಿ. ಹಾ, ಮೊದಲ್ ಬಂದಿಲ್ರಿ. ಅದನ್ನ ನಾವು ಹೇಳಿ ಕೂಡ ನಾವು ಕೊಟ್ಟು ಹೋಗಿದ್ದೀವಿ. ಅದನ್ನ ಯಾವ ತರ ರಿಸಲ್ಟ್ ಬಂದಿರಿ ಅಂತ ಅದನ್ನ ಸೇರ್ಸಿ ನೀವೇ ಹಂಚ್ಕೊಳ್ಳಿ. ಅದ್ರ ಸ್ವಲ್ಪ ಸಣ್ಣದೊಂದು ಚಿಕ್ಕದೊಂದು ಮಾಹಿತಿ ಅಂದ್ರೆ ನಮ್ಗ ಒಂದು ಅದ್ರದ್ದು ರೈತರಿಗೆ ಏನೈತಿ, ಅದ್ರದ್ದು ಯೂಸ್ ಮಾಡಿದಿಂದ ಏನಾಗ್ತೈತಿ ಅಂತ ಬಿಟ್ಟದ ಅನುಭವ ನಿಮಗೈತಿ ಜಾಸ್ತಿ. ಅದರ ನೀವೇ ಹೇಳ್ಬೋದು. ಗೊನಿ ಕೂಡ ನೋಡ್ಬೋದು. ಸುಮಾರು ಇದು ಗೊನಿ ಎಷ್ಟ್ ಆಗ್ಬೋದು? ಒಂದು ಅರ್ಧ ಕೆಜಿ ಮೇಲೆ ಆಗ್ಬೋದು. 1 ಕೆಜಿ ಮ್ಯಾಗ 1 ಕೆಜಿ ಮ್ಯಾಗ ಆಗ್ತದೆ. ಹೆಂಗ ನೋಡ್ಬೋದು ಕಾಯಿ ಕೂಡ ಯಾವ ತರ ಕಾಳ ಉಬ್ಬೈತ್ರಿ. ಪೈಲ್ 0 ಮಾಲ್ ಐತ್ರಿ. ಈಗ ಕಾಳ ಔಷಧ ಬಿಡೋದ್ರಿಂದ ಫರ್ಕ್ ಆಗೈತಿ. ಮಾಲೆಲ್ಲ ಇದೇ ಸೇಮ್ ಐತ್ರಿ ಎಲ್ಲ ಕಡೆ? ಹಾ, ಇದ ಸೇಮ್ ಐತಿ. ಈ ಸರ್ತ ಅಂದಾಜ್ ಎಲ್ಲರೂ ಜಾಸ್ತಿ ರೋಗ ಬಿದ್ದ ಕಾಳುಗಳ ಸಿಕ್ಕಾಪಟ್ಟೆ ಇದು ಐತ್ರಿ ಮಾಲ. ಹೌದೌದು. ಈಗ ಇದನ್ನ ಹೇಳಕ್ ಏನ್ ಇಷ್ಟಪಡ್ತೀರಿ ರೈತರು? ಹಾ ರೀ, ಎಲ್ಲಾ ಟೈಪ್ ನೋಡಿದ್ರಿ ಅದಕ್ಕೆ ನೋಡ್ಬೋದ್ರಿ. ಹಾ ರೀ. ಮಾಲ್ ಯಾವ ತರ ಐತಿ? ಪ್ರತಿಯೊಂದು ಗೊನಿ ಹಂಗೆ ಅದಾವ ನೋಡ್ರಿ. ಹಾ ರೀ. ಮಳ ಐತಿ ನೋಡ್ರಿ. ಒಂದು ಫೂಟ್ ಐತ್ರಿ. ಒಂದು ಫೂಟ ನಂತರ ಐತ್ರಿ. ಒಂದ್ ಗೇನ್ ಮೇಲ ಅದ. ಹಾ, ಒಂದ್ ಗೇನ್ ಮ್ಯಾಗ ಐತ್ರಿ. ಇನ್ನ ಮ್ಯಾಗ 2-3 ಬರ್ ನೋಡ್ರಿ. ಅದು ಕೂಡ ತಗೋರಿ ಒಂದ್ ಹಾ ಸ್ವಲ್ಪ ಇಲ್ಲಿ. ಅಲ್ಲೇ ತಗೋಗ್ರಿ. ಇದನ್ನ